ಬ್ರಾಟ್ ಟು ಯು ಬೈ ವಿಗಾರ್ಡ್. ನೆರೆ ಇಂಡಿಯಾದ ರಾಜಕಾರಣ ಒಂದು ತೂಕವಾದ್ರೆ ಮಂಡ್ಯದ ರಾಜಕಾರಣ ಒಂದು ತೂಕ ಅನ್ನೋ ಮಾತಿದೆ. ಇದಕ್ಕೆ ತಕ್ಕನಾಗಿ ಇವತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕರ್ನಾಟಕದ ಕುರುಕ್ಷೇತ್ರದ ರಣಭೂಮಿಗೆ ಮಂಡ್ಯಕ್ಕೆ ಎಂಟ್ರಿ ಕೊಟ್ಟಿದ್ರು. ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಧೂಳೆಬ್ಬಿಸಿದಂತ ಪ್ರಚಾರ ನಡೆಸಿದ್ರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ರೆ ಭರ್ಜರಿ ಕೊಡುಗೆ ನೀಡೋದಾಗಿ ಭರವಸೆಗಳನ್ನ ನೀಡಿದ್ರು. ರೈತರ ಸಾಲ ಮನ್ನಾ, अन्नदातरिगागी 3 महत्वद योजने। तो सरकार बनते जो नरेंद्र मोदी जी ने अरबपतियों के लिए किया वही हम किसानों के लिए करने जा रहे हैं। किसानों का हम कर्जा माफ करेंगे नेशनल लेवल पर। बड़ महिಳೆಯರಿಗೆ ವರ್ಷಕ್ಕೆ 1,24,000 ರೂಪಾಯಿ। हिंदुस्तान के हर गरीब परिवार में एक महिला को कांग्रेस पार्टी साल के 1 लाख रुपए सीधा बैंक अकाउंट में डाल के देने वाली है। निरुद्योगिಗಳಿಗೆ 8,500 ರೂಪಾಯಿ ವೇತನ ಸಹಿತ ತರಬೇತಿ। एक साल में युवा को हर महीने 8,500 रुपए मिलेगा। 1 साल का 1 लाख रुपए मिलेगा और बेस्ट क्वालिटी की उसको ट्रेनिंग मिलेगी। ಭರವಸೆ ಕರುನಾಡ ಕುರುಕ್ಷೇತ್ರ ಕಣಕ್ಕೆ ಎಂಟ್ರಿ ಕೊಟ್ಟಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜ್ಯದ ಜನರಿಗೆ ಮಹಾ ಭರವಸೆಗಳನ್ನೇ ನೀಡಿದ್ದಾರೆ. ಗಂಡು ಮೆಟ್ಟಿದ ನಾಡು ಮಂಡ್ಯದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಕಹಳೆ ಮೊಳಗಿಸಿದ್ದಾರೆ. ಲೋಕಸಭೆ ಚುನಾವಣೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದ್ದು ಮೊನ್ನೆಯಷ್ಟೇ ಮೋದಿ ರಾಜ್ಯದಲ್ಲಿ ಭರ್ಜರಿ ಪ್ರಚಾರ ಮಾಡಿ ರೋಡ್ ಶೋ ನಡೆಸಿ ಹೋಗಿದ್ರು. ಇವತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ರು. ಮಂಡ್ಯ ಕೋಲಾರದಲ್ಲಿ ಅದ್ಧೂರಿ ಸಮಾವೇಶ ನಡೆಸಿ ಬಿಜೆಪಿ ವಿರುದ್ಧ ಗುಡುಗಿದ್ರು. ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಸಾಥ್ ನೀಡಿದ್ರು. ಮಂಡ್ಯದ ಸಮಾವೇಶದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಮನ್ನಾ ಮಾಡುವ ಗ್ಯಾರಂಟಿ ಘೋಷಣೆ ಮಾಡಿದ್ರು. तो सरकार बनते के एकदम बाद कांग्रेस पार्टी हिंदुस्तान के किसानों के लिए 3 काम करने जा रही है। जो नरेंद्र मोदी जी ने अरबपतियों के लिए किया वही हम किसानों के लिए करने जा रहे हैं। किसानों का हम कर्जा माफ करेंगे नेशनल लेवल पर और किसानों की जो भी बीमा की क्लेम्स होंगी, इंश्योरेंस की क्लेम्स होंगी, उनको हम 30 दिन के अंदर सेटल करवा देंगे। ಇನ್ನು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿರೋ ಬಡ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ನೀಡುವ ಗ್ಯಾರಂಟಿಯನ್ನ ರಾಹುಲ್ ಉಲ್ಲೇಖಿಸಿದ್ರು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ರಾಜ್ಯದ 2,000 ರೂಪಾಯಿ, ನಮ್ಮ 1 ಲಕ್ಷ ರೂಪಾಯಿ, ಒಟ್ಟು 1,24,000 ರೂಪಾಯಿ ಸಿಗುತ್ತೆ ಅಂದ್ರು. आज कर्नाटक में महिलाओं को 2,000 रुपए हर महीना मिलता है। आज आपको यहाँ 24,000 रुपए मिलता है। चुनाव के एकदम बाद हमारी सरकार बनेगी और आपको 1,24,000 रुपए मिलने वाला है। ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಲೇವಡಿ ಮಾಡಿದ ರಾಹುಲ್ ಗಾಂಧಿ ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಆಗಿತ್ತು, ಈಗ ಪಾರ್ಟ್ನರ್ ಆಗಿದ್ದಾರೆ ಅಂತ ಕುಟುಕಿದ್ರು. चुनाव में मैंने आपसे कहा था कि यहाँ पे एक बीजेपी है और दूसरी उनकी बी टीम है और आज ये बात सबके सामने आ गई है। सिर्फ बी टीम नहीं है, उनके पार्टनर हैं। एक दूसरे की वो 24 घंटा मदद करते हैं। ಇನ್ನು ಇದೇ ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಿರೋದನ್ನ ಗೇಲಿ ಮಾಡಿದ್ರು. ಸೋಲ್ತೀವಿ ಅನ್ನೋ ಭಯದಿಂದ ಇಲ್ಲಿಗೆ ಬಂದಿದ್ದಾರೆ. ಕುಮಾರಸ್ವಾಮಿಯನ್ನ ಇಲ್ಲಿಯೋ ಸೋಲ್ಸಿ ಅಂತ ಗುಡುಗಿದ್ರು. ಈ ಬಾರಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಶಾಸಕರು Come my love, please don't say no baby. Come my love. ವಿಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅಲ್ಲೇ ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ನಿಲ್ಬೋದಾಗಿತ್ತು, ಆದ್ರೆ ಅಲ್ಲಿ ನಿಲ್ಲಿಕ್ಕಾಗದೇನೆ ಅಲ್ಲಿ ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ. ಇಲ್ಲಿ NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ.
ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲಿಸಿ ಅವರನ್ನು ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ. ಇನ್ನು ಡಿಸಿಎಂ ಡಿಕೆಶಿ ರಾಹುಲ್ ಗಾಂಧಿ ರಾಜ್ಯದಲ್ಲಿ ಭಾರತ್ ಜೋಡೋ ಯಾತ್ರೆ ಮಾಡಿದಲ್ಲೆಲ್ಲ ಕಾಂಗ್ರೆಸ್ ಗೆದ್ದಿದೆ, ಮಂಡ್ಯದಲ್ಲೂ ಗೆಲ್ಲುತ್ತೆ ಅಂದ್ರು. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ವಿರುದ್ಧ ಡಿಕೆ ಕಿಡಿಕಾರಿದ್ರು. ಇವತ್ತು ಜನತಾದಳ ಅಭ್ಯರ್ಥಿ ನಿನ್ ಜನ ಇರ್ಲಿಲ್ವೇನ್ರಿ? ನಿನ್ನ ಮುಖ್ಯಮಂತ್ರಿ ಮಾಡಿದಂತ ಜನ ಇರ್ಲಿಲ್ವಾ? ನಿನ್ಗೆ MLA ಮಾಡಿದಂತ MP ಮಾಡಿದಂತ ಜನ ಇರ್ಲಿಲ್ಲ. ಆ ಜನಕ್ಕೆ ದ್ರೋಹ ಮಾಡಿ ಇವತ್ತು ಈ ಜನರ ಮೇಲೆ ಕಿವಿ ಮೇಲೆ ಹೂವು ಇಡಬೇಕು ಅಂತ ಬಂದಿದ್ಯಾ? ಇದು ಸಾಧ್ಯ ಇಲ್ಲ. 3 ಸೀಟು ಬರ್ಕೊಡಿ ನೀವು. ಹಾಸನ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಕೋಲಾರ, ಈ 4 ಸೀಟ್ಗಳು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತದೆ. 20 ಸೀಟ್ ಗೆದ್ದೇ ಗೆಲ್ತೀವಿ. ಮಂಡ್ಯದಲ್ಲಿನ ಸಮಾವೇಶದ ಬಳಿಕ ಕಾಂಗ್ರೆಸ್ ಪಡೆ ಕೋಲಾರದಲ್ಲೂ ಮತಬೇಟೆಗಿಳಿತು. ಕಾಂಗ್ರೆಸ್ ಅಭ್ಯರ್ಥಿ KV ಗೌತಮ್ ಪರ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಡಿಸಿಎಂ ಮತಯಾಚನೆ ಮಾಡಿದ್ರು. ಈ ಮಧ್ಯೆ ಟಿಕೆಟ್ ವಿಚಾರಕ್ಕೆ ಮುನಿಸಿಕೊಂಡಿದ್ದ ಸಚಿವ ಮುನಿಯಪ್ಪ ಜೊತೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. ಆ ಮೂಲಕ ಅಸಮಾಧಾನಕ್ಕೆ ಮದ್ದರಿಯೋ ಕೆಲಸನೂ ಮಾಡಿದ್ದಾರೆ. ರಾಹುಲ್ ಗಾಂಧಿ ಬಂದ್ರೆ ಏನೂ ಬದಲಾಗಲ್ಲ, HDK ಕೌಂಟರ್. ರಾಹುಲ್ ಗಾಂಧಿ ಪ್ರಚಾರಕ್ಕೆ ದಳಪತಿ HDK ಕೌಂಟರ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಮಂಡ್ಯಕ್ಕೆ ಭೇಟಿ ಕೊಟ್ಟಾಗಲೇ HDK KR ಪೇಟೆಯಲ್ಲಿ ಬೃಹತ್ ಸಮಾವೇಶ ನಡೆಸಿದ್ರು. ಸಮಾವೇಶದಲ್ಲಿ HDKಗೆ ಜೋಡೆತ್ತಿನಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಾಥ್ ಕೊಟ್ಟಿದ್ರು. ಇದೇ ವೇಳೆ ರಾಹುಲ್ ಪ್ರಚಾರಕ್ಕೆ ವ್ಯಂಗ್ಯವಾಡಿದ HDK ಕುಮಾರಸ್ವಾಮಿಯನ್ನ ಸೋಲಿಸೋಕೆ ರಾಹುಲ್ ಗಾಂಧಿಯನ್ನ ಕರೆಸಿದ್ದಾರೆ ಅಂದಿದ್ದಾರೆ. ಕುಮಾರಸ್ವಾಮಿ ಸೋಲಿಸ್ಲಿಕ್ಕೆ ರಾಹುಲ್ ಗಾಂಧಿ ಕರ್ಕೊಂಬಂದವ್ರೆ. ಇಲ್ಲಿ ನಾಯಕರುಗಳ ಕೈಲಿ ಆಗೋದಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಕರ್ಕೊಂಬಂದು ಭಾಷಣ ಮಾಡಿಸ್ತಾರೆ. ಹೀಗೆ ಮಂಡ್ಯ ಮತ್ತು ಕೋಲಾರದಲ್ಲಿ ಇವತ್ತು ಭರ್ಜರಿ ಪೈಪೋಟಿಯ ಪ್ರಚಾರ ನಡೆದಿದೆ. ದಳಪತಿಗಳಿಗೆ ಟಕ್ಕರ್ ಕೊಡೋಕೆ ಕಾಂಗ್ರೆಸ್ 2 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿದೆ. ಮಂಡ್ಯ, ಕೋಲಾರದಲ್ಲಿ ಕ್ಯಾಂಪೇನ್ ಮಾಡೋ ಮೂಲಕ ದಳಕೋಟೆ ವಶಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9. ಒಂದ್ ಕಡೆ ರಾಹುಲ್ ಗಾಂಧಿ ಕರ್ನಾಟಕದ ರಣಕಣ ಮಂಡ್ಯದಲ್ಲಿ ಧೂಳೆಬ್ಬಿಸ್ತಿದ್ದಾರೆ. ಈ ಮಧ್ಯೆ ರಾಹುಲ್ ಗಾಂಧಿ ಈ ಬಾರಿ ವಯನಾಡಿನ ಜೊತೆಗೆ ಅಮೇಥಿಯಿಂದಲೂ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ರಾಹುಲ್ ಗಾಂಧಿ ಆಡಿರುವಂತಹ ಮಾರ್ಮಿಕ ಮಾತು ಕದನ ಕಣದ ರೋಚಕತೆಯನ್ನು ಹೆಚ್ಚಿಸಿದೆ. ಅಷ್ಟೇ ಅಲ್ಲ, ಉತ್ತರ ಪ್ರದೇಶದಲ್ಲಿ ನಿಂತು ರಾಹುಲ್ ಪ್ರಧಾನಿ ಮೋದಿ ವಿರುದ್ಧ ಗುಡುಗಿದ್ದಾರೆ. ಪ್ರಧಾನಿ ಮೋದಿ ಭ್ರಷ್ಟಾಚಾರಿಗಳ ಚಾಂಪಿಯನ್ ಎಂದ ರಾಹುಲ್. ಬಿಜೆಪಿ 150 ಸ್ಥಾನವನ್ನು ಗೆಲ್ಲಲ್ಲ, 400 ಪಾರ್ ಗುರಿಗೆ राहुल डिच्ची। पूरा देश जानता है कि प्रधानमंत्री भ्रष्टाचार के चैंपियन है। ಕರುನಾಡ ಕುರುಕ್ಷೇತ್ರಕ್ಕೆ ಎಂಟ್ರಿ ಕೊಡುವ ಮುನ್ನ ರಾಹುಲ್ ಗಾಂಧಿ ಬೆಂಕಿಯುಗುಳಿದ್ದಾರೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ರಾಹುಲ್ ಗಾಂಧಿ ಮತ್ತು ಮಾಜಿ ಸಿಎಂ ಅಖಿಲೇಶ್ ಯಾದವ್ ಮೋದಿ ವಿರುದ್ಧ ಭ್ರಷ್ಟಾಚಾರ ಅಸ್ತ್ರ ಹೂಡಿದ್ದಾರೆ. ಮೋದಿ ಭ್ರಷ್ಟಾಚಾರಿಗಳ ಚಾಂಪಿಯನ್ ಎಂದಿರೋ ರಾಹುಲ್ ಗಾಂಧಿ ಚುನಾವಣಾ ಬಾಂಡ್ ಬಗ್ಗೆ ಉಲ್ಲೇಖಿಸಿ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಚುನಾವಣಾ ಬಾಂಡ್ನಿಂದ ಪಾರದರ್ಶಕತೆ ಬರುತ್ತೆ ಅನ್ನೋದಾದ್ರೆ ಸುಪ್ರೀಂ ಕೋರ್ಟ್ ಯಾಕೆ ಅದನ್ನ ರದ್ದು ಮಾಡ್ತಿದೆ ಎಂದು ಪ್ರಶ್ನಿಸಿದ್ದಾರೆ. प्रधानमंत्री जी कहते हैं कि इलेक्टोरल बॉन्ड्स का सिस्टम ट्रांसपेरेंसी के लिए लाया गया, राजनीति को साफ करने के लिए लाया गया। अगर ये सच है तो उस सिस्टम को सुप्रीम कोर्ट ने रद्द क्यों किया? ರಾಹುಲ್ ಮಾತಿಗೆ ಧ್ವನಿಗೂಡಿಸಿರೋ ಅಖಿಲೇಶ್ ಯಾದವ್ ಚುನಾವಣಾ ಬಾಂಡ್ ಪ್ರಧಾನಿ ಮೋದಿ ಅವರ ಬ್ಯಾಂಡ್ ಬಾರಿಸಿದೆ ಅಂತ ಕುಟುಕಿದ್ದಾರೆ. इलेक्टोरल बॉन्ड ने इनका बैंड बजा दिया। ಮೋದಿಯ 400 ಪಾರ್ ಘೋಷಣೆಗೆ ರಾಹುಲ್ ಗಾಂಧಿ ಟಾಂಗ್. ಇನ್ನು ಪ್ರಧಾನಿ ಮೋದಿ ಹೋದಲ್ಲಿ ಬಂದಲ್ಲಿ ಆಪ್ಕಿ ಬಾರ್ 400 ಪಾರ್ ಅಂತ ಘೋಷಣೆ ಮೊಳಗಿಸಿದ್ದಾರೆ. ಇದಕ್ಕೆ ಟಾಂಗ್ ಕೊಟ್ಟಿರುವ ರಾಹುಲ್ ಗಾಂಧಿ ಬಿಜೆಪಿ 150 ಸ್ಥಾನವನ್ನು ಗೆಲ್ಲೋದು ಕಷ್ಟ ಎಂದಿದ್ದಾರೆ. मैं सीट का प्रेडिक्शन तो नहीं करता हूं, जनरल बात कह सकता हूं कि बीजेपी को मुझे लग रहा था 15-20 दिन पहले कि 180 से 180 तक जाएंगे, अब मुझे लग रहा है 150 तक जाएंगे। ಬಿಜೆಪಿ 180ಕ್ಕಿಂತ ಹೆಚ್ಚು ಸೀಟು ಗೆಲ್ಲಲ್ಲ ಎಂದ ಪ್ರಿಯಾಂಕಾ ಗಾಂಧಿ.
ಇನ್ನು ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ಅದ್ದೂರಿ ರ್ಯಾಲಿ ನಡೆಸಿದ ಪ್ರಿಯಾಂಕಾ ಗಾಂಧಿ ಕೈ ಅಭ್ಯರ್ಥಿ ಪರ ಕ್ಯಾಂಪೇನ್ ಮಾಡಿದ್ರು. ಇದಕ್ಕೂ ಮುನ್ನ ಮಾತನಾಡಿದ ಪ್ರಿಯಾಂಕಾ ಗಾಂಧಿ, ಇವಿಎಂನಲ್ಲಿ ಯಾವುದೇ ಅಕ್ರಮ ಎಸಗದೆ ಪಾರದರ್ಶಕವಾಗಿ ಚುನಾವಣೆ ನಡೆಸಿದ್ರೆ ಬಿಜೆಪಿ 180 ಸ್ಥಾನಕ್ಕಿಂತ ಹೆಚ್ಚು ಗೆಲ್ಲಲ್ಲ ಎಂದಿದ್ದಾರೆ. कि अगर इस देश में आज के दिन ऐसा चुनाव हो जिसमें कोई गड़बड़ी नहीं हो, जिसमें ईवीएम में कोई गड़बड़ी नहीं है, तो मैं दावे के साथ कह सकती हूँ ये 180 से ज्यादा सीट नहीं ले सकते, उससे भी कम लेंगे. ಅಮೇಥಿಯಿಂದಲೂ ಚುನಾವಣೆ ಸ್ಪರ್ಧೆಗೆ ಇಳಿತಾರ ರಾಹುಲ್ ಗಾಂಧಿ. ಕಳೆದ ಬಾರಿ ಚುನಾವಣೆಯಲ್ಲಿ ಅಮೇಥಿ ಮತ್ತು ವಯನಾಡ್ನಲ್ಲಿ ಸ್ಪರ್ಧಿಸಿದ್ದ ರಾಹುಲ್ ಗಾಂಧಿ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಸೋತು ವಯನಾಡ್ನಲ್ಲಿ ಗೆದ್ದು ಸಂಸದರಾಗಿದ್ರು. ಆದರೆ ಈ ಬಾರಿಯೂ ರಾಹುಲ್ ಗಾಂಧಿ ಅಮೇಥಿಯಿಂದ ಸ್ಪರ್ಧೆ ಮಾಡ್ತಾರಾ ಅಥವಾ ಕೇವಲ ವಯನಾಡ್ನಲ್ಲಿ ಮಾತ್ರವೇ ಸ್ಪರ್ಧಿಸ್ತಾರಾ ಅನ್ನೋ ಪ್ರಶ್ನೆ ಇತ್ತು. ಈ ಬಗ್ಗೆ ಎಂದು ಮಾರ್ಮಿಕ ಮಾತುಗಳನ್ನ ಆಡಿರುವ ರಾಹುಲ್ ಗಾಂಧಿ ಪಕ್ಷ ಏನ್ ಹೇಳುತ್ತೋ ಅದನ್ನ ಮಾಡ್ತೀನಿ ಎಂದಿದ್ದಾರೆ. अमेठी की बात कांग्रेस का डिसीजन है, जो भी मुझे ऑर्डर मिलेगा मैं वो करूंगा. सीईसी मीटिंग हमारी पार्टी में सीईसी मीटिंग्स में ये डिसीजन लिए जाते हैं. ಮೂಲಗಳ ಪ್ರಕಾರ ಕಾಂಗ್ರೆಸ್ ಚುನಾವಣಾ ಸಮಿತಿಯಲ್ಲಿ ಅಮೇಥಿಯಿಂದ ರಾಹುಲ್ ಹೆಸರು ಫೈನಲ್ ಆಗಿದೆ ಎನ್ನಲಾಗ್ತಿದೆ. ಹೀಗಾಗಿ ಬಾರಿಯೂ ಅಮೇಥಿಯಲ್ಲಿ ಸ್ಮೃತಿ ವರ್ಸಸ್ ರಾಹುಲ್ ಮಧ್ಯೆ ಮತದಾನ ನಡೆಯಲಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. ಗ್ಯಾರಂಟಿಯಿಂದ ಹಳ್ಳಿಯ ತಾಯಂದಿರು ದಾರಿ ತಪ್ಪಿದ್ದಾರೆ ಅನ್ನೋ ಹೇಳಿಕೆಯನ್ನ ಕುಮಾರಸ್ವಾಮಿ ಕೊಟ್ಟಿದ್ದರು. ಇದಕ್ಕೆ ಡಿಕೆ ದೊಡ್ಡ ಸಮರವನ್ನೇ ಸಾರಿದ್ದಾರೆ. ಇದೇ ದಾರಿ ತಪ್ಪಿದ ಮಾತಿನ ಯುದ್ಧ ಈಗ ಡಿಕೆ ಮತ್ತು ದೇವೇಗೌಡರ ಕುಟುಂಬದ ನಡುವಿನ ಸಮರಕ್ಕೆ ವೇದಿಕೆ ಆಗಿದೆ. ಹಾಗಿದ್ರೆ ಕದನ ಕಣದಲ್ಲಿ ನಡೀತಿರೋದೇನು? ಬನ್ನಿ ನೋಡೋಣ. 9 ವರ್ಷದ ಹುಡುಗಿನ ತಗೊಂಡೋಗಿ ಆಸ್ತಿ ಬರ್ಸಿದ್ರಲ್ಲ, ನಿನ್ ಮಗಳು ಬೇಕು ಅಂದ್ರೆ ಇದೆಲ್ಲ ಬರ್ಕೊಡು, ನಿನ್ ಮಗಳು ಕರ್ಕೊಂಬರಪ್ಪ. ಇದು 96-97 ನಡೆದಂತ ಘಟನೆ. ಚೆಕ್ ಬೇಕಾ ಕೊಟ್ಟಿರೋದು? ಅವರೊಂದು ಚಿಲ್ಡ್ರನ್ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡಕ್ಕೆ ಇಷ್ಟ ಇಲ್ಲ. 9 ವರ್ಷದ ಬಾಲಕಿ ಕರೆದೊಯ್ದು ಆಸ್ತಿ ಬರೆಸಿಕೊಂಡ್ರು. ಡಿಸಿಎಂ ಡಿಕೆ ವಿರುದ್ಧ ದೇವೇಗೌಡರ ಗಂಭೀರ ಆರೋಪ. ನೋಡಿ ಸಮರ ಯಾವ ದಿಕ್ಕಿಗೆ ತಿರುಗಿದೆ ಅಂತ ಕುಮಾರಸ್ವಾಮಿ ಆಡಿದ ದಾರಿ ತಪ್ಪಿದ ಮಾತು ಇದೀಗ ಡಿಕೆ ಮತ್ತು ದೇವೇಗೌಡರ ಕುಟುಂಬದ ನಡುವಿನ ಫೈಟ್ ಆಗಿದೆ. ಒಕ್ಕಲಿಗರ ಆಧಿಪತ್ಯ ಸಾಧಿಸಲು ಹಳೆ ಸಂಗತಿಗಳೆಲ್ಲ ಹೊರಬರ್ತಿವೆ. ಯಾಕಂದ್ರೆ ಮೊನ್ನೆಯಷ್ಟೇ ಕುಮಾರಸ್ವಾಮಿ ಪರೋಕ್ಷವಾಗಿ ಡಿಕೆ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಕೆಲ ಕುಟುಂಬದ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ ಜಮೀನು ಬರೆಸಿಕೊಂಡಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ರು. ಇದರ ಬೆನ್ನಲ್ಲೇ ಇವತ್ತು ಚಿಕ್ಕಮಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಡಿಕೆ ವಿರುದ್ಧ ನೇರ ಅಟ್ಯಾಕ್ ಮಾಡಿದ್ದಾರೆ. 9 ವರ್ಷದ ಬಾಲಕಿ ಕರೆದೊಯ್ದು ಆಸ್ತಿ ಬರೆಸಿಕೊಂಡ್ರು ಎಂದು ಗಂಭೀರ ಆರೋಪ ಮಾಡಿದ್ದಾರೆ. 9 ವರ್ಷದ ಹುಡುಗಿನ ತಗೊಂಡೋಗಿ ಆಸ್ತಿ ಬರ್ಸಿದ್ರಲ್ಲ, ಸುಪ್ರೀಂ ಕೋರ್ಟ್ ಅಲ್ಲೇ ಕೇಸ್ ಗೆಲ್ತಾರೆ. ಇವರಿಗೆ ಮುಖಭಂಗ ಆಗುತ್ತೆ. ಡಿಕೆ ಶಿವಕುಮಾರ್ ಗಂಗಮ್ಮ ತಿಮ್ಮಯ್ಯ ಅದ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ 9 ದಿನ ಇಡ್ತಾರೆ. ಒಂದಿನ ನಿನ್ನ ಮಗಳು ಬೇಕು ಅಂದರೆ ಬರ್ಕೊಡು, ಆ ತಾಯಿ ಇದೆಲ್ಲ ಬರ್ಕೊಡು, ನನ್ನ ಮಗಳು ಕರ್ಕೊಂಬರಪ್ಪ. ಇದು 96-97 ನಡೆದಂಥ ಘಟನೆ. ಚೆಕ್ ಬೇಕಾ ಕೊಟ್ಟಿರೋದು? ಚೆಕ್ ಡಿಸೈನರ್ ಮಾಡಿರೋದು ಬೇಕಾ? ಎಲ್ಲ ಇಟ್ಟಿದ್ದೀವಪ್ಪ. ಏನು ಮಾಡಿದಿರಿ? ಒಂದು ಮಗುನ ಕರ್ಕೊಂಡೋಗಿ ಕಿಡ್ನ್ಯಾಪ್ ಮಾಡಿ ಅದೇ ಬೆಂಗಳೂರು ಮೈಸೂರು ರೋಡಲ್ಲೇ ಜಮೀನು ಬರ್ಸ್ಕೊಳ್ಳಿಕ್ಕೆ ಏನೇನು ನಡೆಸಿದಿರಿ? ಇತಿಹಾಸಗಳಿದೆ. ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಎಚ್ಡಿಕೆ ಆರೋಪಕ್ಕೆ ಡಿಕೆ ಉತ್ತರಿಸಿದ್ದಾರೆ. ದೇವೇಗೌಡರ ಚಿಲ್ಲರೆ ಪ್ರಶ್ನೆಗಳಿಗೆ ಉತ್ತರಿಸಲ್ಲ, ನಾನು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂತ ತಿರುಗೇಟು ನೀಡಿದ್ದಾರೆ. ಹೆಣ್ಣು ಮಗಳನ್ನ ಕರೆದುಕೊಂಡೋಗಿ ಬರ್ಸ್ಕೊಂಡಿದ್ದಾರೆ ಅಂತ ಇವತ್ತು ಆರೋಪ ಮಾಡಿದ್ದಾರೆ. ದಾಖಲೆ ಇದೆಯಂತೆ ಅವ್ರ ಹತ್ರ. ಬಿಡುಗಡೆ ಮಾಡಲಿ. ತಪ್ಪು ಮಾಡಿದ್ರೆ ಯಾವ ಶಿಕ್ಷೆಗೂ ತರೀತೀರಿ. ನಾನೇನು ಮೂರ್ಖನಲ್ಲ. ಅವರೊಂದು ಚಿಲ್ಡ್ರನ್ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಲೆಟ್ ಮೀ ಕಮ್. ಕರೆದು ಬಿಟ್ಟಿದ್ದೀನಿ. ಯಾವ್ದಾದ್ರು ಒಂದು ಒಳ್ಳೆ ವೇದಿಕೆಯನ್ನು ರೆಡಿ ಮಾಡಿ ಅಂತ ಅಸೆಂಬ್ಲಿ ಮಾಡೋಣ, ಆಮೇಲೆ ಮಾತಾಡೋಣ. ಸಂಗಣ್ಣ ಕರಡಿ ಆಪರೇಷನ್ ಸಕ್ಸಸ್, ಬಿಜೆಪಿಗೆ ಬಿಗ್ ಶಾಕ್. ಇಷ್ಟೆಲ್ಲ ಮಾತಿನ ಗಲಾಟೆ ಮಧ್ಯೆ ಕಾಂಗ್ರೆಸ್ ಬಿಜೆಪಿಗೆ ಬಿಗ್ ಶಾಕ್ ನೀಡಿದೆ. ನಿನ್ನೆಯಷ್ಟೇ ಬಿಜೆಪಿಗೆ ಗುಡ್ ಬೈ ಹೇಳಿ ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಸಂಗಣ್ಣ ಕರಡಿ ಇಂದು ತಮ್ಮ ಬೆಂಬಲಿಗರ ಜೊತೆ ಕಾಂಗ್ರೆಸ್ ಸೇರಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಸಮ್ಮುಖದಲ್ಲಿ ಸಂಗಣ್ಣ ಕರಡಿ ಕೈಗೆ ಜೈ ಎಂದಿದ್ದಾರೆ. ಸಂಗಣ್ಣ ಕರಡಿಯಿಂದ ನಮಗೆ ಶಕ್ತಿ ಬಂದಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ಬಿಜೆಪಿ ನಾಯಕರು ನಮ್ಮಲ್ಲಿ ದೇವರಿದ್ದಾನೆ, ಪೂಜಾರಿ ಹೋದ್ರೆ ಹೋಗ್ಲಿ ಎಂದಿದ್ದಾರೆ.
ಕರಡಿ ಸಂಗಣ್ಣ ನನಗೆ ಹೊಸಬರೇನಲ್ಲ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಜೊತೆಗೆ ಅವರು ಬೇರೆ ಪಕ್ಷದಲ್ಲಿ ಇದ್ರು ಕೂಡ ಸ್ನೇಹ ಮತ್ತು ಆತ್ಮೀಯತೆ ಮುಂದುವರೆದಿತ್ತು. ಕರಡಿ ಸಂಗಣ್ಣ ಬಂದ ಮೇಲೆ ಇನ್ನಷ್ಟು ಶಕ್ತಿ ನಮಗೆ ಬಂದಿದೆ. ಇನ್ನು ನಮ್ಮ ಕರಡಿ ಸಂಗಣ್ಣವರು ಈಗ ನಾನು ನಿಮ್ಮನ್ನು ಕೇಳ್ತೇನೆ, ನೀವು ದೇವರನ್ನ ನೋಡಿ ಗುಡಿಗೆ ಹೋಗ್ತೀರೋ, ಪೂಜಾರಪ್ಪನ ನೋಡಿ ಗುಡಿಗೆ ಹೋಗ್ತೀರೋ? ನಮ್ಮ ದೇವರು ಬದಲಾಗಿಲ್ಲ, ಪೂಜಾರಿ ಮಾತ್ರ ಬದಲಾಗಿಲ್ಲ. ಇನ್ನು ಸಂಗಣ್ಣ ಕರಡಿ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಈ ಬಾರಿ ಎನ್ಡಿಎ ಅಧಿಕಾರಕ್ಕೆ ಬರಲ್ಲ, ಮೋದಿ ಪ್ರಧಾನಿಯಾಗಲ್ಲ, ದೇಶಾದ್ಯಂತ ಇಂಡಿಯಾ ಮೈತ್ರಿಕೂಟದ ಪರವಾಗಿ ಅಂಡರ್ ಕರೆಂಟ್ ಇದೆ ಎಂದಿದ್ದಾರೆ. ಈ ಸಾರಿ ನನಗಿರ್ತಕ್ಕಂಥ ಇನ್ಫಾರ್ಮೇಶನ್ ಬಹಳ ಸ್ಪಷ್ಟವಾಗಿ ಯಾವ ಕಾಲಕ್ಕೂ ಕೂಡ ಎನ್ಡಿಎ ಅಧಿಕಾರಕ್ಕೆ ಬರಲ್ಲ, ನರೇಂದ್ರ ಮೋದಿ ಅವರು ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಲ್ಲ. ಇದು ಸತ್ಯ. ಬಿಕಾಸ್ ದೇರ್ ಇಸ್ ಎನ್ ಅಂಡರ್ ಕರೆಂಟ್ ಇನ್ ದಿ ಎಂಟೈರ್ ಕಂಟ್ರಿ. ಇಂಡಿಯಾ ಪರವಾದಂತ ಅಂಡರ್ ಕರೆಂಟ್ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ಮಧ್ಯೆ ನೇರ ಹಣಾಹಣಿ ಏರ್ಪಟ್ಟಿದೆ. ಈ ಚುನಾವಣೆಯಲ್ಲಿ ಗ್ಯಾರಂಟಿಗಳದ್ದೇ ಸದ್ದು ಕೇಳಿ ಬರ್ತಿದೆ. ಆದರೆ ಇದರಲ್ಲಿ ಗೆಲುವಿನ ಗ್ಯಾರಂಟಿ ಯಾರಿಗೆ ಸಿಗುತ್ತೆ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಮಂಡ್ಯದಿಂದ ಪ್ರಶಾಂತ್ ಜೊತೆ ಪ್ರಸನ್ನ, TV9 ಬೆಂಗಳೂರು. ಬ್ರಾಟ್ ಟು ಯು ಬೈ ವಿಗಾರ್ಡ್.